ಪಪ್ಪಾಯಿ ಹಿಂಗಿಡದ ವಿಡಿಯೋ ಮಾಡಿದ್ದೆ. ಹ್ಞೂ ಅದು ಟಿಪ್ಪಲ್ಲಿ ಬರುತ್ತೆ ಅಂತ ನಾನು ಮೆನ್ಷನ್ ಮಾಡಿದ್ದೆ. ಅದು ರೂಟಲ್ಲಿ ಬರೋದು ಇಲ್ಲ ಸ್ಟೆಮ್ಮಲ್ಲಿ ಕೆಳಗಡೆ ಕಟ್ ಮಾಡಿದಾಗ ಬರೋದು ಅಂತ ಕಮೆಂಟ್ ಹಾಕಿದ್ದಾರೆ. ತುಂಬ ಜನ ಕೇಳ್ತಿದ್ದಾರೆ. ಇಲ್ಲ, ಇದು ಸಣ್ಣ ಸಸಿಯಲ್ಲಿ ರೂಟ್ ಅಂದರೆ ಸ್ಟೆಮ್ ದಪ್ಪ ಆಗೋ ತನಕನೂ ನಾವು ಟಿಪ್ಪಲ್ಲಿ ಬರೋದನ್ನೇ ತಗೋಬೇಕಾಗತ್ತೆ. ಬರುತ್ತೆ ಕೂಡ. ಪ್ರತಿ ಟಿಪ್ಪು ಅರಳೋದಕ್ಕೆ ಮುಂಚೆ ಸುಮಾರು ಒಂದು 5ರಿಂದ 6 ಸಾರಿ ಒಂದೊಂದು ಚೂರು ಇಂಗುವನ್ನು ಕೊಡುತ್ತೆ. ಅದು ಗಿಡ ದೊಡ್ಡದಾದ ನಂತರ ನಾವು ಬಾರ್ಕಲ್ಲಿ ಅದನ್ನ ಒಂದು ಸಣ್ಣ ಗಾಯ ಮಾಡಿದ್ರೆ ಅಲ್ಲಿ ಬರುತ್ತೆ. ಸಣ್ಣದಾಗೋ ತನಕನೂ ಇದನ್ನ ಯೂಸ್ ಮಾಡ್ಕೋಬೋದು. ಈಗ ಸ್ಟಾರ್ಟಿಂಗಿಂದನೇ ಅದು ನಮಗೆ ಸಿಗಲಿಕ್ಕೆ ಶುರುವಾಗುತ್ತೆ. ಇದು ಒಂದು ಒಳ್ಳೆ ಇನ್ಫಾರ್ಮೇಷನ್ನು ಕೂಡ. ಯಾಕೆಂದರೆ ದೊಡ್ಡದಾಗೋದು ಸ್ವಲ್ಪ ಲೇಟ್ ಆಗುತ್ತೆ ಇಂಗು ಗಿಡ. ಹಂಗಾಗಿ ಮೊದಲು ಇದನ್ನ ಕಲೆಕ್ಟ್ ಮಾಡಿ ಯೂಸ್ ಮಾಡ್ಬೋದು, ಯಾವುದೇ ತಪ್ಪಿಲ್ಲ. ಥ್ಯಾಂಕ್ ಯು. ಸೊ ಇದೆಲ್ಲ ನಮ್ಮ ತಂದೆಯವರು ಹೇಳಿದ ಇನ್ಫಾರ್ಮೇಷನ್ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದೆ ಅಂತ ತಿಳ್ಕೊತ ನೋಡಿ. ಇದೆಲ್ಲ ಅವೈಲೇಬಲ್ ಇರ್ತಕ್ಕಂಥ ಗಿಡಗಳು ನೋಡಿ. ಈ ರೀತಿ ಈಗ ಸಣ್ಣ ಸಸಿಗಳಲ್ಲಿ ಟಿಪ್ಪಲ್ಲಿ ಕೂಡ ಬರುತ್ತೆ ಹಿಂಗನ್ನೋದು. ಸೊ ಇದನ್ನು ನೀವು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ಕೋಬೋದು. ಸೊ ದೊಡ್ಡ ಸಸಿಗಳಾಗೋವರೆಗೂ ಇದೇ ರೀತಿಯೇ ಹಿಂಗೆ ಸ್ಟಾರ್ಟಿಂಗಲ್ಲಿ ಬರೋದು. ಅದಾದಮೇಲೆ ಕೆಳಗಡೆ ನೀವು ಒಂದು ಏನು ರೂಟಲ್ಲಾಗಲಿ ಸ್ಟೆಮ್ಮಲ್ಲಾಗಲಿ ನೀವು ಅದಕ್ಕೆ ಒಂದು ಚಿಕ್ಕದಾಗಿ ಸ್ವಲ್ಪ ಮಾರ್ಕ್ ಮಾಡಿದಾಗ ಅಥವಾ ಅದಕ್ಕೆ ಗಾಯ ಆದಾಗ ಬರುತ್ತಲ್ವ, ಅದು ನೀವು ಜಾಸ್ತಿಯಾಗಿ ಹೇಗೆ ತೊಗೊಳ್ಳೋದಂದರೆ ಹಿಂಗೆ ಆ ರೀತಿ ತೊಗೊಳ್ಳೋದು. ಸೊ ಸ್ಟಾರ್ಟಿಂಗ್ ಗಿಡದಲ್ಲೆಲ್ಲ ಈ ರೀತಿಯೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮೇಲ್ಗಡೆ ಟಿಪ್ಪಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.